ಮೈಸೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತಲೂ ಹೆಚ್ಚು ಅಂತ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆ. ಇದಕ್ಕೆ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಇವತ್ತು ರಿಯಾಕ್ಟ್ ಮಾಡಿ ಮಾತನಾಡಿದ್ದಾರೆ. ಸಮರ್ಥನೆ ಮಾಡಿಕೊಂಡ್ರಲ್ಲ ಯತೀಂದ್ರ, ಇವತ್ತು ಮತ್ತೆ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಾಯಕತ್ವ ಇದ್ರೆ ಅದು ಹೋಲಿಕೆ ಮಾಡೋದಕ್ಕಲ್ಲ, ಕೆಲಸ ಮಾಡೋದಕ್ಕೆ. ಯಾರೇ ಅಧಿಕಾರಕ್ಕೆ ಬಂದರೂ ಅವ್ರು ಕೆಲಸ ಮಾಡ್ತಾರೆ. ಹಾಗೆ CM ಮಾಡಿದ್ದಾರೆ. ಅವ್ರು ಹೆಚ್ಚು ಮಾಡಿದ್ರು, ಇವ್ರು ಕಡಿಮೆ ಮಾಡಿದ್ರು ಅಂತೆಲ್ಲ ಕಂಪ್ಯಾರಿಸನ್ ಮಾಡಬಾರ್ದು. ಕ್ಷಮೆ ಕೇಳೋದು ಬಿಡೋದು ಯತೀಂದ್ರ ಅವ್ರಿಗೆ ಬಿಟ್ಟಿದ್ದು ಅಂತ ಯದುವೀರ್ ಅವರು ಇವತ್ತು ಮಾತನಾಡಿದ್ದಾರೆ. ಯಾರ ಕೆಲಸನೂ ಕಂಪೇರ್ ಮಾಡಬೇಡಿ, ನಿಮ್ಮ ಕೆಲಸಗಳನ್ನು ನೀವು ಮಾಡಿ, ನಾನು ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯದುವೀರ್ ಒಡೆಯರ್ ಅವರು ಹೇಳಿದ್ದಾರೆ. ಆಮೇಲೆ ಅವ್ರು ಕ್ಷಮೆ ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ ಅಂತ. ಈಗ ಇದನ್ನ ದೊಡ್ಡ ವಿಷಯ ಮಾಡುವಂಥದ್ದು ಏನಿಲ್ಲ, ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ. ಬಟ್ ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದ್ದಂತಲ್ಲ ಹೇಳಿಕೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ, ಮತ್ತು ಅವ್ರು ಏನು ಆಡಳಿತ ನಡೆಸಿದ್ರು ಅದು ಎಲ್ರಿಗೂ ಕೂಡ ಸ್ಫೂರ್ತಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವಗೀತವಾಗಿ ಮಾತನಾಡಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನು ಕಮ್ಮಿ ಮಾಡಬೇಕು, ಗೌಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಲ್ಲ. ಬಟ್ ನನ್ನ ಉದ್ದೇಶ ಏನಪ್ಪ ಇತ್ತು ಅಂತ ಹೇಳಿದ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿಟ್ಟರೆ ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದಷ್ಟು ಅನುದಾನನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದ್ದಷ್ಟೇ. ಸೊ ಅದಕ್ಕೆ ಅದನ್ನು ತಪ್ಪಾಗಿ ಅರ್ಥೈಸೋ ಅಗತ್ಯ ಇಲ್ಲ. ಸುಮ್ಮನೆ ಅವ್ರಿಗೆ ಏನಾದರೂ ಒಂದು ವಿವಾದ ಮಾಡಬೇಕು, ಮಾಡ್ತಾರಷ್ಟೇ. ಇದರೊಳಗೆ ರಾಜಕೀಯ ಮಾಡೋಕ್ಕೆ ಏನೂ ಇಲ್ಲ, ಏನು ದೊಡ್ಡ ವಿಷಯನೂ ಅಲ್ಲ. ಸೊ ಹಾಗಾಗಿ ಯಾವುದೇ ದುರುದ್ದೇಶದಿಂದ ಮಾಡಿದಂಥ ಹೇಳಿಕೆ ಇಲ್ಲ. ಸಿದ್ದರಾಮಯ್ಯ ಅವ್ರ ಕೊಡುಗೆನ ಹೈಲೈಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳಿದೆ. ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜನರಿಗೂ ಕೂಡ ಇಲ್ಲಿ ಇರುವಂಥದ್ದು ಬಹುತೇಕ ಜನಸಂಖ್ಯೆಯ ಅಭಿಪ್ರಾಯ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಜನರಿಗೆ ಅವ್ರಿಗೆ ಉತ್ತರ ಕೊಡ್ತಾರೆ. ಈ ವಿಷಯವನ್ನು ಸ್ಥಳೀಯರು ಭಾಳ ಭಾವನಾತ್ಮಕವಾದಂಥ ವಿಷಯ. ನಾನು ಈಗಲಾಗಲೇ ಹೇಳಿದ್ದೀನಿ, ನಾಯಕತ್ವ ಇದ್ದರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ, ನೀವು ಹೋಲಿಕೆ ಮಾಡೋಕ್ಕಲ್ಲ. ನಾನು ಕೂಡ ಯಾವುದೇ ಒಬ್ಬರು ನಾಯಕ ನಮ್ಮ ಹಿಂದೆ ಬಂದಿರೋರು ಇರ್ಬೋದು, ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಇರ್ಬೋದು, ಅವ್ರಿಗಿಂತ ನಾನು ಜಾಸ್ತಿ ಕೆಲಸ ಮಾಡಿರುವಂಥದ್ದು ಗುರಿಯಿಂದ ನಾನು ಮಾಡ್ತಾಯಿಲ್ಲ. ನಾನು ಕೆಲಸ ಮಾಡ್ತಾ ಇರೋದು ನಾನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು, ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವಂಥ ಚೌಕಟ್ಟು, ಅದು